ಮರುಕಳಿಸಿದ ರಾಜ ರಾಣಿಯರ ಗತವೈಭವ. ಬೃಹತ್ ಸಿದ್ಧ ಚಕ್ರ ಆರಾಧನಾ ಮಹಾ ಮಹೋತ್ಸವ. ಸ್ವರ್ಣಲೇಪಿತ ಅರಮನೆಯಂಥ ಭವ್ಯ ವೇದಿಕೆ, ರಾಜ ರಾಣಿಯರಂತೆ ಮುತ್ತು ರತ್ನ ಖಚಿತ ವೇಷಭೂಷಣ, ಸುಂದರ ಭಕ್ತಿಗೀತೆಗೆ ಕುಣಿದು ಕುಪ್ಪಳಿಸಿದ ಮಹಿಳಾ ಮಣಿಗಳು. ಇದು ರಬಕವಿಯಲ್ಲಿ ಕಂಡ ಜೈನ ಸಮುದಾಯದ ಸಂಭ್ರಮ. ರಬಕವಿಯ ಪುಷ್ಪದಂತ ತೀರ್ಥಂಕರ ಜಿನ ಮಂದಿರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಕಳೆದ 6 ದಿನಗಳಿಂದ ಹಬ್ಬದಂತ ವಾತಾವರಣ ನಿರ್ಮಾಣವಾಗಿದೆ. ಬೃಹತ್ ಸಿದ್ಧ ಚಕ್ರ ಆರಾಧನಾ ಮಹಾ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಕಳೆದ 6 ದಿನಗಳಿಂದ ವಿಶಿಷ್ಟ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆರಿಕಾ ಚಂದ್ರಮತಿ ಮತಾಜಿಯವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಆರಾಧನಾ ಕಾರ್ಯಕ್ರಮದಲ್ಲಿ ಜೈನ ಸಮುದಾಯ ತೊಡಗಿಕೊಂಡಿತ್ತು. ಜೈನ ಸಮಾಜದ ವತಿಯಿಂದ ಬೃಹತ್ ಸಿದ್ಧ ಚಕ್ರ ಆರಾಧನಾ ವಿಧಾನ ಮಾಡ್ತಾ ಇದ್ದೀವಿ. 6 ದಿವಸಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಆರಿಕಾ ಚಂದ್ರಮತಿ ಮಾತಾಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಎಲ್ಲರೂ ನಮ್ಮ ಸುತ್ತಮುತ್ತಲ ಜನ ಹಳಂಗಿಳಿ, ತಮ್ಮದಡ್ಡಿ, ಶೇಗುನ್ಸಿ, ಮಹೇಶ್ವಡ್ಗಿ, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆದ ಎಲ್ಲ ಜನರು ಇದರ ಸದುಪಯೋಗ ತೊಗೊಂಡಿದ್ದಾರೆ. ಇದಕ್ಕೆ ಇನ್ನೂ ಸಾಕಷ್ಟು ಜನ ಡೈಲಿ ಬರ್ತಾ ಇದ್ದಾರೆ. ಇನ್ನೂ 2 ದಿನ ಕಾರ್ಯಕ್ರಮ ಇದೆ. ಮಂಗಳವಾರ ದಿನ ಬೃಹತ್ ರ್ಯಾಲಿ ಇರುತ್ತೆ. 6 ರಥ, 27 ಕುದುರೆ, ಅಷ್ಟಕುಮಾರಿಕೆಯಿಂದ ಎಲ್ಲ ನೃತ್ಯ ಇದೆಲ್ಲ ಇರೋದರಿಂದ ಸುತ್ತಮುತ್ತಲಿನದೆಲ್ಲ ಜೈನ ಸಮಾಜದವರು ಬಂದು ಇದರ ಸಿದ್ಧಚಕ್ರ ಆರಾಧನಾ ದರ್ಶನ ಪಡಿಬೇಕಾಗಂತ ವಿನಂತಿ. ಅಷ್ಟಾನಿಕಾ ಪರ್ವದಲ್ಲಿ ಈ ಮಹೋತ್ಸವ ಆಚರಿಸಲಾಗುತ್ತೆ. ಈ ಪ್ರಯುಕ್ತ ಜಿನ ಮಂದಿರ ಸ್ವರ್ಣ ಲೇಪಿತವಾಗಿ ಕಂಗೊಳಿಸಿತು. ತೀರ್ಥಂಕರರ ಮೂರ್ತಿಗಳು ಕೂಡ ಆಕರ್ಷಣೀಯಾಗಿ ಕಂಡಿತು. ಎಲ್ಲೆಲ್ಲೂ ಭಕ್ತಿ ಭಾವದ ನಿನಾದ ಕೇಳಿಬಂತು. ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ 12 ವರ್ಷ ನಿಮಿತ್ತ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ರಾಣಿಯರ ಕಿರೀಟ ತೊಟ್ಟು ರಾಣಿಯರಂತೆ ಕಂಡರು. ಭಕ್ತಿ ಗೀತೆಯಲ್ಲಿ ಮಿಂದೆದ್ದರು. ಹಾಡು ನೃತ್ಯಗಳ ಮೂಲಕ ಆರಾಧನಾ ಮಹಾ ಮಹೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದರು. ಯುವತಿಯರು, ಮಹಿಳೆಯರು, ವೃದ್ಧರಾದಿಯಾಗಿ ಎಲ್ಲರೂ ಹೆಜ್ಜೆ ಹಾಕಿದ್ರು. ಹಿರಿಯ ಮಹಿಳೆಯರು ಗೀತೆಗಳನ್ನ ಹಾಡಿ ರಂಜಿಸಿದ್ರು. ಅಕ್ಕಿ, ತೆಂಗಿನಕಾಯಿ, ಒಣ ಹಣ್ಣುಗಳು ನೈವೇದ್ಯ ರೂಪದಲ್ಲಿ ಇಡಲಾಗಿತ್ತು. ಸಾಲಾಗಿ ಕುಂತ ಮಹಿಳೆಯರು ಆರಾಧನಾ ಮಹೋತ್ಸವದಲ್ಲಿ ಭಕ್ತಿ ಭಾವ ಮೆರೆದ್ರು. ಸುತ್ತಮುತ್ತಲ ಗ್ರಾಮಗಳಿಂದಲೂ ಸಾಕಷ್ಟು ಸಂಖ್ಯೆಯ ಶ್ರಾವಕರು ಆಗಮಿಸಿದ್ರು. ರಬಕವಿಯಲ್ಲಿ ಪ್ರಪ್ರಥಮ ಬಾರಿಗೆ ಸಿದ್ಧಚಕ್ರ ವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ 4ನೇ ದಿನ, ಇನ್ನೂ 2 ದಿನ ಕಾರ್ಯಕ್ರಮ ಇದೆ. ಮಂಗಳವಾರ 4 ತಾರೀಕಿಗೆ ಬೃಹತ್ ರ್ಯಾಲಿ ಇರುತ್ತದೆ. ಎಲ್ಲ ಶ್ರಾವಿಕರು ದಯವಿಟ್ಟು ರ್ಯಾಲಿಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಕೇಳಿದೆ. ಮಾತಾಜಿಯವರನ್ನ ಸಾಂಪ್ರದಾಯಿಕ ನೃತ್ಯದ ಮೂಲಕ ನವಿಲಗರಿ ಹಿಡಿದು ಬರಮಾಡಿಕೊಂಡ್ರು. ವೇದಿಕೆಯಲ್ಲಿ ಕಿರು ನಾಟಕ ಕೂಡ ಪ್ರದರ್ಶನವಾಯಿತು. ಸೇವೆಗೈದ ಹಲವಾರು ಜನರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು.
ಮಾತಾಜಿಯವರ ನೇತೃತ್ವದಲ್ಲಿ ಪಿಂಚಿ ಪರಿವರ್ತನಾ ಕಾರ್ಯಕ್ರಮ ನಡೆಯಿತು. ಈ ಕಡೆ ವೇದಿಕೆ ಮುಂಭಾಗದಲ್ಲಿ ತಮ್ಮ ಸಾಹಿತ್ಯ ಚಂದ್ರಮತಿ ಮಾತಾಜಿ ಜನಕಮೃತ್ಯೋ ನಮಃ ಪಾದರಕ್ಷಾನನಂ ಕರೋಮಿ. ಅಷ್ಟಾಣಿಕ ಪರ್ವದಲ್ಲಿ ಮಾತ್ರ ನಡೆಯುತ್ತದೆ. 8 ದಿವಸಗಳವರೆಗೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇವತ್ತಿನ ದಿವಸ 4ನೇ ದಿನ ಮಾಡಲಾಗಿದೆ. ಎಲ್ಲ ಶ್ರಾವಕರು ಬೇರೆ ಬೇರೆ ಊರಿನಿಂದ ಬಂದು ಅದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನು ನಮ್ಮ ಕರ್ಮಗಳ ನಾಶ ಮಾಡಲು ಮಾಡಬೇಕಾಗಿದೆ. ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಭಗವಾನರಾಗುವ ಒಂದು ಮೋಕ್ಷದ ಹಾದಿ ಇದೆ. ಅದಕ್ಕಾಗಿ ಎಲ್ಲರೂ ಸಿದ್ಧಚಕ್ರ ವಿಧಾನದಲ್ಲಿ ಭಾಗವಹಿಸಿ ತಮ್ಮನ್ನು ಎಲ್ಲರೂ ಕೃತಾರ್ಥರನ್ನಾಗಿ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುರುಷರು ರಾಜ ಮಹಾರಾಜರು ಧರಿಸುವಂತ ಮುತ್ತು ರತ್ನ ಹೊಂದಿದ ಸ್ವರ್ಣ ಲೇಪಿತ ವೇಷಭೂಷಣಗಳನ್ನ ತೊಟ್ಟು ಮಿಂಚಿದ್ರು. ಅವರು ಕೂಡ ನೃತ್ಯ ಆರಾಧನೆಗಳಲ್ಲಿ ಭಾಗಿಯಾಗಿದ್ರು. ಜಪಮಾಲೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಚಂದ್ರಮತಿ ಮಾತಾ ಸಮರ್ಪಯಾಮಿ ಸ್ವಾಹಾ ಶ್ರೀಫಲಂ ನಿರ್ವಪಾಮಿ ಸ್ವಾಹಾ. ಇಷ್ಟ ಅಂತ ನಿಮಿತಿಲ್ಲ. ನಮ್ಮ ಸಮಾಜದ ಈ ಪೂಜಾ ನಡೆದ ಅಂಥೇಳಿ ಇದಕ್ಕೆ ಏನಂದ್ರು ಧರ್ಮ ಧರ್ಮದ ಪ್ರಭಾವನೆ ಆಗ್ತದೆ. ಇಲ್ಲಿ ಪೂಜಾ ನಡೆದೈತಿ. 4 ಮಂದಿ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. 1000 ಮಂದಿ ಭೀ ಮಾಡ್ಬೋದು. ದೊಡ್ಡ ಪ್ರಮಾಣದಾಗ ಧರ್ಮ ಪ್ರಭಾವನ ಸಲುವಾಗಿ ಈ ದೊಡ್ಡ ಪ್ರಮಾಣದಾಗ ಪೂಜೆ ಮಾಡ್ತಾರೆ. ಇಷ್ಟೇ ಈ ಪ್ರಕಾರದಿಂದ ಪೂಜೆ ಮಾಡಿ ಜನರಿಗೆ ಖುಷಿ ಆಗ್ತದೆ, ಆನಂದ ಆಗ್ತದೆ, ಪುಣ್ಯ ಪ್ರಾಪ್ತಿ ಮಾಡ್ಕೊಂಡು ಅವ್ರ ಜೀವನದಾಗ ಸುಖ ಸಮೃದ್ಧಿ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಅವ್ರಿಗೆ ಪೂಜಾದೊಳಗೆ ಸಹಭಾಗಿಯಾಗಿ ಪುಣ್ಯ ಸಂಪಾದನೆ ಮಾಡ್ತಾರೆ. ಈ ಅಷ್ಟಾನಿಕ ಪರ್ವ ಸಿದ್ಧಚಕ್ರ ವಿಧಾನ ಇದು ಒಂದು ಏನದ ಮಹಿಮಾ ಅದ. ಇನ್ನು ಕೊನೆಯ ದಿನ ನವೆಂಬರ್ 4ರಂದು ಶಾಂತಿ ಹೋಮ, ನವಗ್ರಹ ಹೋಮ, ಶಾಂಶ ಹೋಮ, ಮಂಗಲಮಯ ಪ್ರವಚನ, ಧರ್ಮ ಸಭೆ, ಸತ್ಕಾರ ಆಯೋಜಿಸಲಾಗಿದೆ. 27 ಕುದುರೆಗಳು, 6 ರಥಗಳು, ವಿವಿಧ ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ನಡೆದು ಸಮಾಪ್ತಿಗೊಳ್ಳಲಿದೆ. ರನ್ ಟಿವಿ ನ್ಯೂಸ್, ರಬಕವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.